ಸಂಘಟನೆ ವಿಚಾರವಾಗ ಅಥವಾ ಚುನಾವಣೆಗೆ ಸಂಬಂಧಪಟ್ಟಂತೆ ಅಥವಾ ತಮ್ಮ ಮುಂದಿನ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಮುಂದಿನ ನಿರ್ಧಾರ ಅಂತ ನನ್ನ ನಿರ್ಧಾರ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಇದು ಈ ಪಕ್ಷಕ್ಕೆ ಈ ಫೈನಲ್ ಪಟ್ಟಿನ ಅವರು ಕನ್ಫರ್ಮ್ ಮಾಡಿ ರಿಲೀಸ್ ಮಾಡಬೇಕು. ಬಟ್ ಅದಕ್ಕಿಂತ ಮೊದಲು ಪಕ್ಷ ಸಂಘಟನೆಯೂ ಮಾಡಬೇಕಾಗಿರೋ ಒಂದು ಕೆಲಸ ಆಗಬೇಕು. ಜೊತೆಗೆ ನಾನು ಹೇಳಿದ್ನಲ್ಲ, ನಮ್ಮ ಬೆಂಬಲಿಗರಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಒಂದು ನ್ಯೂಸ್ ನೋಡಿ ಸ್ವಲ್ಪ ಗೊಂದಲ ಆಗೋದು ಬೇಡ, ಅವ್ರಿಗೂ ಒಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಬೇಕು ಅನ್ನೋದು. ಅಭಿಪ್ರಾಯ ಸಂಗ್ರಹ ಏನಿಲ್ಲ. ಅಭಿಪ್ರಾಯ ಎಲ್ಲರೂ ಅವತ್ತು ನಮ್ಮ ಮನೆಗೆ ಬಂದವರು ಎಲ್ಲರೂ ಒಂದೇ ಅಭಿಪ್ರಾಯ, ಬೇರೆ ಬೇರೆ ಭೇದವಾದ ಅಭಿಪ್ರಾಯಗಳೇನು ಹೇಳಲಿಲ್ಲ. ಎಲ್ಲರೂ ಒಂದೇ ವಾಯ್ಸಲ್ಲಿ ಹೇಳಿದರು, ನೀವು BJPಯಿಂದ ಬನ್ನಿ, ನಾವೆಲ್ಲ ನಿಮ್ಮ ಜೊತೇಲಿ ಇರ್ತೀವಿ, ನೀವು ಯಾವುದೇ ನಿರ್ಧಾರ ತಗೊಂಡ್ರು ನಿಮ್ಮ ಜೊತೇಲಿ ಇರ್ತೀವಿ. ಅದನ್ನೇ ಈಗ ಕೇಳೋದಿಲ್ಲ, ಈಗ ಮಾಡ್ತೀನಿ. ಪ್ರತಿ ತಾಲೂಕಿಗೆ, ತಾಲೂಕು ಹೆಡ್ ಕ್ವಾರ್ಟರ್ಸ್ಗೆ ಅವರ ಅಲ್ಲಿ ಆ ತಾಲೂಕಿನ ನಮ್ಮ ಬೆಂಬಲಿಗರು ಅದರಲ್ಲಿ ಮುಖಂಡರು ಯಾರಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದು ಸಭೆಯನ್ನು ಮಾಡಿ ಅವ್ರನ್ನ ಮಾತಾಡಿಸೋ ಒಂದು ವಿಷಯ. ಈಗ ಲಾಸ್ಟ್ ಟೈಮ್ ಆದರೆ ನಾನು ಇಂಡಿಪೆಂಡೆಂಟು, ಆವಾಗ ನಾವು ನಮ್ಮ ಪ್ರಚಾರ ಮಾಡಿರೋ ಒಂದು ರೀತಿ ಶುರುವಿಂದ ಯಾವ ರೀತಿ ಬಂತು ಅಂತ ನೀವು ನೋಡಿದ್ದೀರ. ಈಗ ಒಂದು 5 ವರ್ಷಗಳ ಒಂದು ಅವಧಿ ಮುಗೀತಾ ಬಂದಿದೆ. ಸೊ ಈ ಟೈಮಲ್ಲಿ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅಲ್ಲ, ಲಾಸ್ಟ್ ಟೈಮ್ ಇದ್ದಂಥ ಒಂದು ಸಿಚುವೇಶನ್ ಬೇರೆ. ಆವಾಗ ಇಂಡಿಪೆಂಡೆಂಟ್ ಅನ್ನೋವಂಥ ಒಂದು ನಿರ್ಧಾರ ತಗೊಂಡಾಗ ಖಂಡಿತ ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ಎಲ್ಲರ ಒಂದು ಅಭಿಪ್ರಾಯವನ್ನು ತಗೊಂಡು ನಾನು ಆ ನಿರ್ಧಾರಕ್ಕೆ ಬಂದೆ. ಖಂಡಿತ ಈಗಲೂ ಸ್ವಾಮಿಗಳ ಒಂದು ಆಶೀರ್ವಾದವನ್ನು ಪಡೆದೇ ನನ್ನ ಒಂದು ಪ್ರಚಾರವನ್ನು ನಾನು ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾರು ಈವರೆಗೂ ನನಗೇನು ನೀವು ಈ ಥರ ಮಾಡಬೇಡಿ ಮಾಡಿ ಅಂತ ಏನು ಹೇಳಲಿಲ್ಲ. ಆಶೀರ್ವಾದ ಅಂತೂ ಇದ್ದೇ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.